ಸೊ ಎಲ್ರಿಗೂ ನಮಸ್ಕಾರ. ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಬಗ್ಗೆ ಈ ಒಂದು ಸೆಷನ್ನಲ್ಲಿ ಹೇಳ್ತಾ ಬರ್ತೀನಿ. ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಅಂದರೆ ಏನು ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅರ್ಥ ಮಾಡ್ಕೋಬೇಕಾಗಿರೋದು. ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಅಂತ ಹೇಳಿದ್ರೆ ವಿ ಹ್ಯಾವ್ 2 ಸ್ಲೈಡರ್ಸ್ ಆ್ಯಂಡ್ ಎ ಕ್ರ್ಯಾಂಕ್. ಸೊ ಟೋಟಲ್ ಕಂಪ್ಲೀಟ್ ಮೆಕ್ಯಾನಿಸಮ್ಗೆ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಅಂತ ಕರಿತೀವಿ. ವಾಟ್ ಇಸ್ ದ ಮೇಜರ್ ಫೀಚರ್ ಆಫ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಚೈನ್ ಅಂತ ಹೇಳಿದ್ರೆ ಇಟ್ ಕನ್ಸಿಸ್ಟ್ ಆಫ್ 2 ಟರ್ನಿಂಗ್ ಪೇರ್ಸ್ ಆ್ಯಂಡ್ 2 ಸ್ಲೈಡಿಂಗ್ ಪೇರ್ಸ್. 2 ಟರ್ನಿಂಗ್ ಪೇರ್ ಇರುತ್ತೆ, 2 ಸ್ಲೈಡಿಂಗ್ ಪೇರ್ ಇರುತ್ತೆ. ಸೊ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಡಯಾಗ್ರಾಮಲ್ಲಿ ನೋಡೋದಾದರೆ, ಆಸ್ ಯು ಕ್ಯಾನ್ ಸಿ ಹಿಯರ್, so this is a slider and this is also a slider. There are 2 sliders and 1 fixed link, and as usual there is a crank and connecting rod. So ಎರಡು ಸ್ಲೈಡರ್ ಕೂಡ this will move in this slot and this slider will move like this. Link 1 frame ಅಂತ ಕನೆಕ್ಟ್ ಆದರೆ ಫಿಕ್ಸ್ಡ್ ಲಿಂಕು. Link 2 is a crank. I think link 2 here mentioned as connecting rod, but make correction. So link 2 is a crank and it rotates and connect 2 sliders. So ಇಲ್ಲೂ ಕನೆಕ್ಟ್ ಮಾಡಿರ್ತೀವಿ. And there are some mechanisms where the slider connected ಈ ಕಡೆ ಸೈಡು ಕೂಡ ಕನೆಕ್ಟ್ ಮಾಡಿರ್ತಾರೆ ಕ್ರ್ಯಾಂಕ್ ಸ್ಲೈಡರ್ ಆದಮೇಲೆ ಕನೆಕ್ಟಿಂಗ್ ರಾಡಿಂದ. ಹಾಗಾಗಿ ಲಿಂಕ್ 3 ಇಸ್ ಎ ಸ್ಲೈಡರ್, ಒನ್ ಫಸ್ಟ್ ಸ್ಲೈಡರ್, ಆ್ಯಂಡ್ ಲಿಂಕ್ 4 ಇಸ್ ಎ ಸೆಕೆಂಡ್ ಸ್ಲೈಡರ್. ಸೊ ಈ ಥರ ವರ್ಕ್ ಆಗುತ್ತೆ. ಆಸ್ ಯು ಕ್ಯಾನ್ ಸಿ ಹಿಯರ್, ವೆನ್ ಎವರ್ ದಿಸ್ ರೊಟೇಟ್ಸ್ ದಿಸ್ ಕಂಪ್ಲೀಟ್ ಸ್ಲೈಡರ್ ಗೋಸ್ ಲೈಕ್ ದಿಸ್. ಇಲ್ಲಿ ಒಳಗಡೆ ಮೂವ್ ಆಗುತ್ತೆ. ಇದು ಮೂವ್ ಆದಂಗೆ ಈ ಕಡೆ ಕೂಡ ಈ ಇನ್ನೊಂದು ಸ್ಲೈಡರು ಮೂವ್ ಆಗುತ್ತೆ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. When crank rotates, causing 2 sliders to move along their guides. ಆ ಗೈಡ್ಸ್ ಹೆಂಗಿದೆಯೋ ಆ ಥರ 2 ಸ್ಲೈಡರ್ಸ್ ಮೂವ್ ಆಗುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಯಾವಾಗ ಇದನ್ನು ಯೂಸ್ ಮಾಡ್ತೀವಿ, ರೋಟರಿ ಟು ಲೀನಿಯರ್ ಆಗಿರ್ಬೋದು ಅಥವಾ ಲೀನಿಯರ್ ಟು ಲೀನಿಯರ್ ಆಗಿರ್ಬೋದು. ಯು ಕ್ಯಾನ್ ಮೇಕ್ ಎ ನೋಟ್ ಹಿಯರ್. ರೋಟರಿಯಿಂದ ಲೀನಿಯರ್ ಮೋಷನ್ ಕನ್ವರ್ಷನ್ ಆಗಿರ್ಬೋದು ಅಥವಾ ಲೀನಿಯರಿಂದ ಲೀನಿಯರ್ ಮೋಷನ್ ಕನ್ವರ್ಷನ್ ಆಗಿರ್ಬೋದು. ಆ ಎರಡು ಅಪ್ಲಿಕೇಶನ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಲೈಕ್ ಪಂಪ್ಸು ಅಥವಾ ಆಸಿಲೇಟಿಂಗ್ ಇಂಜಿನ್ಸ್ಗಳು ಏನು ನೋಡ್ತೀವೋ ಅದರಲ್ಲೆಲ್ಲ ನಾವು ಡಬಲ್ ಸ್ಲೈಡರ್ ಕ್ರ್ಯಾಂಕ್ನ ಯೂಸ್ ಮಾಡ್ಬೋದು. ವಿಟ್ವರ್ತ್ ಕ್ವಿಕ್ ರಿಟರ್ನ್ ಮೋಷನ್ ಮೆಕ್ಯಾನಿಸಮು ಮತ್ತು ಸ್ಲಾಟೆಡ್ ಕ್ರ್ಯಾಂಕ್ ಮೆಕ್ಯಾನಿಸಮು, ಇದೆಲ್ಲ ನಾವು ಡಬಲ್ ಸ್ಲೈಡರ್ ಕ್ರ್ಯಾಂಕ್ದು ಅಪ್ಲಿಕೇಶನ್ಸ್ ಆಗಿರ್ತವೆ. ಆ್ಯಂಡ್ ಯು ಕ್ಯಾನ್ ಸಿ ದ ಅದರ್ ಒನ್, ಇನ್ನೊಂದು ಇನ್ವರ್ಷನ್ ಆಫ್ ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಬಗ್ಗೆ ಹೇಳೋದಾದರೆ ಸ್ಕಾಚ್ ಯೋಚ್ ಮೆಕ್ಯಾನಿಸಮ್. ವೆರಿ ಇಂಟ್ರೆಸ್ಟಿಂಗ್ ಮೆಕ್ಯಾನಿಸಮ್ ಇದು. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ದೆರ್ ಆರ್ 4 ಲಿಂಕ್ಸ್. ಲಿಂಕ್ ನಂಬರ್ 1 ಇಸ್ ಎ ಫ್ರೇಮ್, ದಟ್ ಇಸ್ ಅ ಫಿಕ್ಸ್ಡ್ ಲಿಂಕ್, ಇದೆಲ್ಲೂ ಮೂವ್ ಆಗಲ್ಲ. ಲಿಂಕ್ 2 ಇಸ್ ಎ ಕ್ರ್ಯಾಂಕ್ ವಿಚ್ ವಿಲ್ ರೊಟೇಟ್ಸ್. ಲಿಂಕ್ 3 ಇಸ್ ಎ ಸ್ಲೈಡರ್, ಯೋಕ್ ಅಂತ ಕರಿತೀವಿ. ಸೊ ದಿಸ್ ವಿಲ್ ಮೂವ್ ಲೈಕ್ ದಿಸ್. ಈ ಡಯಾಗ್ರಾಮಲ್ಲಿ ಈ ಕಂಪ್ಲೀಟ್ ಏನು ಲಿಂಕ್ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ಅ 3rd ಲಿಂಕ್, ಆ್ಯಂಡ್ ಪಿಸ್ಟನ್ ಇಸ್ ಅ 4th ಲಿಂಕ್. ಹಿಯರ್ ದಿಸ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಪಿಸ್ಟನ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಪಿಸ್ಟನ್ ಫ್ರಮ್ ದಿಸ್ ವಿಡಿಯೋ. ಹಾಗಾಗಿ ಟರ್ನಿಂಗ್ ಪೇರ್ಸ್ ಇಲ್ಲಿ 2 ಇರ್ತವೆ, 1 2 ಮತ್ತು 2 3. ಸ್ಲೈಡಿಂಗ್ ಪೇರು 3 4 ಮತ್ತು 4 1. ಸೊ ದೀಸ್ ಆರ್ ದ 2 ಸ್ಲೈಡಿಂಗ್ ಪೇರ್ಸ್ ಆ್ಯಂಡ್ 2 ಸ್ಲೈಡಿಂಗ್ ಟರ್ನಿಂಗ್ ಪೇರ್ಸ್. ಕ್ರ್ಯಾಂಕ್ ಟು ರೊಟೇಟ್ ಆದಾಗ ಸ್ಲೈಡರ್ ಮತ್ತು ಯೋಕ್ ಅದ್ರ ಗೈಡ್ಸಲ್ಲಿ ರೊಟೇಟ್ ಆಗುತ್ತೆ. ಪಿಸ್ಟನ್ನು ರೆಸಿಪ್ರಿಕೇಟ್ಸ್ ಇನ್ ಲೀನಿಯರ್ ಮೋಷನ್ ಆಗಿ ರೆಸಿಪ್ರಿಕೇಟ್ ಆಗುತ್ತೆ, ವಿಚ್ ಕನ್ವರ್ಟ್ಸ್ ರೋಟರಿ ಮೋಷನ್ ಇಂಟು ಅ ರೆಸಿಪ್ರಿಕೇಟ್. ಸೊ ನೆಕ್ಸ್ಟ್ ಯು ಕ್ಯಾನ್ ಸಿ ವೇರ್ ಇಟ್ ಇಸ್ ಯೂಸ್ಡ್ ಅನ್ನೋದು ಹೇಳೋದಾದರೆ, ರೆಸಿಪ್ರಿಕೇಟಿಂಗ್ ಇಂಜಿನ್ಸ್, ಪಂಪ್ಸ್, ಆ್ಯಕ್ಚುಯೇಟರ್ಸ್ ಮತ್ತು ಡಿಫರೆಂಟ್ ಮೆಷಿನರೀಸಲ್ಲಿ ನಾವು ಈ ಮೆಕ್ಯಾನಿಸಮ್ಸ್ನ ನೋಡ್ಬೋದು. ದರ್ ಇಸ್ ಎ ಬಿಗ್ ಆನಿಮೇಷನ್ ಹಿಯರ್. ಯು ಕ್ಯಾನ್ ಏಬಲ್ ಟು ಅನಲೈಸ್ ಹೌ ಇಟ್ ವರ್ಕ್ಸ್. Whenever the crank rotates, this slider in a yoke will oscillates like this, and the piston is going like this. So ಇದನ್ನು ನೀವು ಬಿಲ್ಡ್ ಮಾಡಿದ್ರೆ ಯು ಕ್ಯಾನ್ ಏಬಲ್ ಟು ಸಿ ಲೈಕ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಇನ್ ದ ಅಪ್ಕಮಿಂಗ್ ವೀಡಿಯೋಸ್ ಸೆಷನ್ಸ್ ಅದು ಯೂಟ್ಯೂಬ್ ಲಿಂಕ್ಸ್ ಯೂಸ್ ಮಾಡಿಕೊಂಡು ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ನಾವು ಮಾಡೆಲ್ನ ಪ್ರಿಪೇರ್ ಮಾಡಬೇಕು, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಪ್ಲಿಕೇಶನ್ಸಲ್ಲಿ ಅನ್ನೋದೊಂದು ಐಡಿಯಾ ಬರುತ್ತೆ. ಯು ಕ್ಯಾನ್ ವಾಚ್ ದ ನೆಕ್ಸ್ಟ್ ವೀಡಿಯೋಸ್ ಆಲ್ಸೋ. ನೆಕ್ಸ್ಟ್ ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಇಸ್ ಪ್ಯಾಂಟೋಗ್ರಾಫ್. ಪ್ಯಾಂಟೋಗ್ರಾಫ್ ಅಂತ ದೇರ್ ಇಸ್ ಎ ಲೈಕ್ ಡ್ರಾಯಿಂಗ್ ಮೆಕ್ಯಾನಿಸಮ್ ಅಂತಲೇ ಹೇಳ್ಬೋದು ಇದನ್ನು. ಇಲ್ಲಿ ಮೆಕ್ಯಾನಿಕಲ್ ಲಿಂಕ್ಸ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕಾಪಿ, ಟ್ರೇಸ್ ಆರ್ ಸ್ಕೇಲ್ ದ ಮೋಷನ್ ಬೈ ಯೂಸಿಂಗ್ ದ ಲಿಂಕ್ಸ್. ಸೊ 4 or more ಲಿಂಕ್ಸ್ ಅವಶ್ಯಕತೆ ಇದೆ, ಆ್ಯಂಡ್ ದೇ ಆರ್ ಅರೇಂಜ್ಡ್ ಇನ್ ಅ ಪ್ಯಾರಲೋಗ್ರಾಮಿಕ್ ಪ್ಯಾಟರ್ನ್. ಯು ಕ್ಯಾನ್ ಸಿ ಹಿಯರ್. ಸೊ ಪ್ಯಾರಲೋಗ್ರಾಮ್ ಥರ ಯೂಸ್ ಮಾಡಿ, ಆ್ಯಂಡ್ ವೆನ್ ಎವರ್ ದಿಸ್ ಲಿಂಕ್ಸ್ ರೊಟೇಟ್ಸ್, so there are 2 tracing points here. One is a smaller one and this one is a bigger one, scaled version. Whatever you draw here, it will be scaled version of here. It is having fixed pivot point, that is this point, and we can call it as O. A, B, C, D are the joints forming a parallelogram. So these 4 points are making this as a parallelogram. Idu parallelogram tara kaanisutte, 4 edges irutte anta. ಪಿ ಇಸ್ ಎ ಟ್ರೇಸಿಂಗ್ ಪಾಯಿಂಟ್, ಅಂದರೆ ಎಂಡಿಂಗ್ ಏನು ಪೆನ್ಸಿಲ್ ಅಥವಾ ಏನು ಯೂಸ್ ಮಾಡಿ ನೀವು ಟ್ರೇಸ್ ಮಾಡ್ಕೋಬೋದು. ಕ್ಯೂ ಅಂತ ಹೇಳಿದ್ರೆ ಡ್ರಾಯಿಂಗ್ ಪಾಯಿಂಟ್. ಸ್ಮಾಲರ್ ಡ್ರಾಯಿಂಗ್ನ ನೀವು ಡ್ರಾ ಮಾಡಿದ್ರೆ ಬಿಗ್ಗರ್ ಡ್ರಾಯಿಂಗ್ ಇಲ್ಲಿ ಬರುತ್ತೆ. ಆ್ಯಂಡ್ ಆ್ಯಂಗಲ್, ಎಷ್ಟು ಆ್ಯಂಗಲ್ಗೆ ಅದು ಮೂವ್ ಆಗಬೇಕು ಅನ್ನೋದಕ್ಕೆ ನಾವು ಥೀಟಾ ಅಂತ ಕರಿತೀವಿ.
ಆ್ಯಂಡ್ ಟರ್ನಿಂಗ್ ಪೇರ್ಸಿಂದ ಇದನ್ನು ಕನೆಕ್ಟ್ ಮಾಡಿರ್ತೀವಿ. ಯು ಕ್ಯಾನ್ ಸಿ ದ ಆನಿಮೇಷನ್ ಹಿಯರ್. Whenever you draw a smaller diagram, it will be scaled into this much. So this is how pantograph works. So I hope ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. Thank you so much. If you have any comments, you can leave a comment box.